ಹಲವಾರು ಔಷಧಿಗಳನ್ನು ಕೂಡ ಈ ಏಲಕ್ಕಿಯಿಂದ ತಯಾರು ಮಾಡಲಾಗ್ತದೆ. ಇದರ ರಸ ಕಟು ಮತ್ತು ಮಧುರ. ಅಂದರೆ ಇದನ್ನ ವಾತ ಪ್ರಕೃತಿಯವರು ಸೇವನೆ ಮಾಡ್ಬೋದು, ಪಿತ್ತ ಪ್ರಕೃತಿಯವರು ಸೇವನೆ ಮಾಡ್ಬೋದು. ಶ್ರೀಮಂತರ ಮನೆಯಲ್ಲಿ ಬಹಳ ಜನರಿಗೆ ನೋಡ್ರಿ ಎಷ್ಟೆಲ್ಲ ತಿಂತಾರೆ, ಡ್ರೈ ಫ್ರೂಟ್ಸ್ಗಳನ್ನ ತಿಂತಾರೆ, ತುಪ್ಪನೇ ತಿಂತಾರೆ, ಆದರೂ ಕೂಡ ಐರನ್, ಹಿಮೋಗ್ಲೋಬಿನ್, ಕ್ಯಾಲ್ಸಿಯಂ, ಮಿನರಲ್ಸ್, ಪ್ರೋಟೀನ್ ಇವೆಲ್ಲ ಕೊರತೆಗಳಾಗ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಏಲಕ್ಕಿಯ ಕುರಿತಾಗಿ ಮಾಹಿತಿಗಳನ್ನು ನೋಡಿ. ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಕುರಿತಾಗಿ ವಿಶೇಷವಾದ ಉಲ್ಲೇಖವನ್ನು ಕಾಣಬಹುದು. ಹಲವಾರು ಔಷಧಿಗಳನ್ನು ಕೂಡ ಈ ಏಲಕ್ಕಿಯಿಂದ ತಯಾರು ಮಾಡಲಾಗ್ತದೆ. ಶೀತೋಪಲಾದಿ ಚೂರ್ಣ ಆಗಿರ್ಬೋದು, ಹಲವಾರು ಔಷಧಿಗಳಲ್ಲಿ ಏಲಕ್ಕಿನ ಬಳಸ್ತಾರೆ. ಈ ಏಲಕ್ಕಿ ಮುಖ್ಯವಾಗಿ ಇದರ ಸ್ವಭಾವ ಏನಂತ ಹೇಳಿದ್ರೆ ಶೀತ ವೀರ್ಯ, ಅಂದ್ರೆ ಇದು ತಂಪು. ಇದರ ರಸ ಕಟು ಮತ್ತು ಮಧುರ, ಅಂದರೆ ಖಾರ ಮತ್ತು ಸಿಹಿ ರಸವನ್ನ ಬಾಯಲಿಟ್ಟಾಗ ಅದರ ರುಚಿ ಖಾರ ಮತ್ತು ಸಿಹಿ ಇರ್ತದೆ. ಹಾಗೆ ಹೊಟ್ಟೆಗೆ ಹೋದ್ಮೇಲೆ ಜೀರ್ಣ ಆದ್ಮೇಲೆ ವಿಪಾಕ ಹೇಗಾಗುತ್ತೆ ಅಂದ್ರೆ ಕಟು ಆಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆಗೆ ಹೋದ್ಮೇಲೆ ವಿಪಾಕ ಆದ ಅದು ಕಟು ವಿಪಾಕ, ಖಾರ ಒಂದು ವಿಪಾಕ ಆಗಿ ಇದು ಪರಿವರ್ತನೆ ಆಗುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಇದನ್ನ ಲಘು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಅಂತ ಹೇಳ್ತಾರೆ. ಮತ್ತು ವಾತ ಪಿತ್ತ ಕಫ ದೋಷಗಳ ಒಂದು ಪ್ರಕೃತಿಯಲ್ಲಿ ನೋಡೋದಾದ್ರೆ ವಾತ ಪಿತ್ತ ಕಫ ದೋಷ, ಈ ಮೂರೂ ದೋಷಗಳನ್ನ ಸಮತೋಲನವಾಗಿಡುವ ಒಂದು ಔಷಧಿ ಅಂತ ಹೇಳಿ, ಮನೆ ಮದ್ದು ಅಂತ ಹೇಳಿ ಆಯುರ್ವೇದದಲ್ಲಿ ಇದನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇದನ್ನ ವಾತ ಪ್ರಕೃತಿಯವರು ಸೇವನೆ ಮಾಡ್ಬೋದು, ಪಿತ್ತ ಪ್ರಕೃತಿಯವರು ಸೇವನೆ ಮಾಡ್ಬೋದು, ಕಫ ಪ್ರಕೃತಿಯವರು ಕೂಡ ಸೇವನೆ ಮಾಡ್ಬೋದು. ಇದರ ಮುಖ್ಯವಾದ ಪ್ರಯೋಜನ ಅಂದ್ರೆ ಮುಖ ಶುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಬಾಯಲ್ಲಿ ದುರ್ವಾಸನೆ, ಹಲ್ಲಿನಲ್ಲಿ ಒಂದು ಸೆನ್ಸಿಟಿವಿಟಿ ಹೆಚ್ಚಾಗಿ ಹಲ್ಲು ಜೋಮ್ ಹಿಡಿಯೋದು, ಹಾಗೆ ಹಲ್ಲಿನ ಒಂದು ನೋವು, ವಸುಡುಗಳ ಸವೆತ, ಬಾಯಲ್ಲಿ ದುರ್ಗಂಧ, ಇಂಥವೆಲ್ಲ ಸಮಸ್ಯೆಗಳಿಗೆ ಏಲಕ್ಕಿಯನ್ನ ಪುಡಿ ಮಾಡಿ ಹಲ್ಲಿಗೆ ನಾವೇನ್ ಮಾಡ್ಬೇಕಂದ್ರೆ ಲೇಪನ ಮಾಡಿ ಒಂದು ತಾಸಿನ ನಂತರ ನೀರು ಮುಕ್ಕಳಿಸಿ ಉಗುಳೋದ್ರಿಂದ ಅಂತ ಸಮಸ್ಯೆಗಳಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು. ಆ ಏಲಕ್ಕಿ ಪುಡಿ ಜೊತೆಗೆ ಸಮ ಪ್ರಮಾಣದಲ್ಲಿ ಲವಂಗದ ಪುಡಿಯನ್ನು ಸೇರಿಸೋದ್ರಿಂದ ಇನ್ನಷ್ಟು ಹೆಚ್ಚು ಪ್ರಯೋಜನಕಾರಿ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇದು ಬಾಯ ದುರ್ಗಂಧವನ್ನ ದೂರ ಮಾಡೋದ್ರ ಜೊತೆಗೆ ಹೊಟ್ಟೆಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕೂಡ, ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೂಡ ನಾಶ ಮಾಡೋದ್ರ ಜೊತೆಗೆ ದೀಪನ, ಪಾಚನ, ರೋಚನ ಶಕ್ತಿಯನ್ನ ಇದು ಕ್ರಿಯಾಶೀಲಗೊಳಿಸುತ್ತೆ. ದೀಪನ ಅಂದ್ರೆ ಜಠರಾಗ್ನಿಯನ್ನು ಉದ್ದೀಪನಗೊಳಿಸಿ ಹಸಿವು ಹೆಚ್ಚಿಸುತ್ತೆ. ಪಾಚನ ಅಂದ್ರೆ ತಿಂದಿರುವ ಆಹಾರವನ್ನ ಪಚನ ಮಾಡುತ್ತೆ. ರೋಚನ ಅಂದ್ರೆ ಆ ಆಹಾರವನ್ನ ಬಾಯಲ್ಲಿ ರುಚಿಸುವ ಹಾಗೆ ಮಾಡುತ್ತೆ. ಹೊಟ್ಟೆಯಲ್ಲಿ ಆರೋಗ್ಯದ ಶಕ್ತಿಯನ್ನು ತುಂಬೋದ್ರ ಜೊತೆಗೆ ಬಾಯಲ್ಲಿ ಆಹಾರದ ರುಚಿಯನ್ನು ಹೆಚ್ಚಿಸುವ, ಅದರಕ್ಕೂ ರುಚಿ, ಉದರಕ್ಕೂ ರುಚಿಯನ್ನ ಹೆಚ್ಚಿಸುವ ಅದ್ಭುತ ಶಕ್ತಿ ಈ ಏಲಕ್ಕಿಯಲ್ಲಿ ನಾವು ಕಾಣಬಹುದು. ಅದರ ಜೊತೆಗೆ ಆದ್ಮೇಲೆ ಈ ಏಲಕ್ಕಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ. ಹಾಗೂ ಕಫದ ದೋಷದಿಂದ ಚಳಿ ಜ್ವರ ಬಂದಿರ್ತದಲ್ಲ, ಅಂತ ಸಂದರ್ಭದಲ್ಲಿ ನಾವು ಏಲಕ್ಕಿಯನ್ನ ಬಾಯಲ್ಲಿ ಅಗದು ಸೇವನೆ ಮಾಡೋದು. ಅದರ ಜೊತೆಗೆ ಶುಂಠಿ, ಆಮೇಲೆ ಕಾಳುಮೆಣಸು, ಅಮೃತ ಬಳ್ಳಿಯ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಆ ಚಳಿ ಜ್ವರದ ಸಮಸ್ಯೆ ಅಥವಾ ವಾತ ಪಿತ್ತ ವಿಕಾರದ ಜ್ವರದ ಸಮಸ್ಯೆಗಳ ಒಂದು ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಅದು ಬಹಳ ಒಳ್ಳೇದಾಗುತ್ತೆ. ಜ್ವರದ ಸಮಸ್ಯೆಯಲ್ಲಿ ನಮಗೆ ಬಾಯಲ್ಲಿ ಅರುಚಿ ಇರ್ತದೆ, ಮತ್ತೆ ಸುಸ್ತು, ನಿಶಕ್ತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಏಲಕ್ಕಿ, ಅಮೃತ ಬಳ್ಳಿ, ತುಳಸಿ ಹಾಗೂ ಸ್ವಲ್ಪ ಪ್ರಮಾಣದ ಕಾಳುಮೆಣಸು ಹಾಕಿ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದು, ಇದು ಅಂತ ಸಮಸ್ಯೆಗೆ ಬಹಳ ಪರಿಹಾರವನ್ನ ಒದಗಿಸುತ್ತೆ ಅಂತ ತಿಳಿಸ್ತಾ, ಇನ್ನ ಏಲಕ್ಕಿನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅಜೀರ್ಣದ ಸಮಸ್ಯೆ, ಅಗ್ನಿಮಾಂದ್ಯದ ಸಮಸ್ಯೆ, ಹೈಪರ್ ಅಸಿಡಿಟಿ ಆಗಿರ್ಬೋದು, ಹೈಪೋ ಅಸಿಡಿಟಿ ಆಗಿರ್ಬೋದು, ಅಂತ ಸಮಸ್ಯೆಗಳು ದೂರ ಆಗ್ತವೆ. ಹೇಗೆ ಅಂದ್ರೆ 1 ಚಮಚ ಹಸಿ ಶುಂಠಿಯ ರಸದೊಂದಿಗೆ 4 ಚಿಟಿಗೆ ಏಲಕ್ಕಿಯ ಪುಡಿಯನ್ನು ಹಾಕಿ ಅದರಲ್ಲಿ 2 ಚಿಟಿಗೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕಿ ನಾವು ಸೇವನೆ ಮಾಡಿದಾಗ ಹೊಟ್ಟೆ ಉಬ್ರ ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಅಗ್ನಿಮಂದಿ ಆಗೋದು ನಿಲ್ಲುತ್ತೆ. ಅದೇ ಹೈಪೋ ಅಸಿಡಿಟಿ ಇರ್ತಕ್ಕಂಥವ್ರು, ತುಂಬಾ ಆಸಿಡ್ ರಿಫ್ಲೆಕ್ಸ್ ಆಗ್ತಕ್ಕಂಥವ್ರು ಏನ್ ಮಾಡ್ಬೇಕಂದ್ರೆ ಇದೇ ಒಂದು ಏಲಕ್ಕಿ ಪುಡಿ 4 ಚಿಟಿಗೆಯನ್ನ 1 ಚಮಚದಷ್ಟು ನಿಂಬೆಹಣ್ಣಿನ ರಸದೊಂದಿಗೆ ಹಾಕಿ ಸೇವನೆ ಮಾಡೋದ್ರಿಂದ ಹೈಪರ್ ಅಸಿಡಿಟಿಯ ಸಮಸ್ಯೆಗೂ ಕೂಡ ಪರಿಹಾರ ಕಂಡುಕೊಳ್ಬಹುದು. ಆಹಾರದ 15-20 ನಿಮಿಷ ಮೊದಲು ಇದನ್ನ ಸೇವನೆ ಮಾಡೋದು ಒಳ್ಳೆಯದು.
ಅದಷ್ಟೇ ಅಲ್ಲದೆ ಆದ್ಮೇಲೆ ಇದರ ಸೇವನೆಯಿಂದಾಗಿ ಇದು ಕಣ್ಣಿನಲ್ಲಿರ್ತಕ್ಕಂಥ ಆಲೋಚಕ ಪಿತ್ತವನ್ನ ತೆಗೆದು ಕಣ್ಣಿನ ದೃಷ್ಟಿ ಚೆನ್ನಾಗಿರುವಂತೆ ಮಾಡ್ತದೆ. ಇದನ್ನು ಹೇಗೆಲ್ಲ ಸೇವನೆ ಮಾಡ್ಬೋದು? ಆಹಾರದ ನಂತರ ಎಲೆ ಅಡಿಕೆ ನಾವು ಸೇವನೆ ಮಾಡ್ತೀವಲ್ಲ, ಅದರಲ್ಲಿ ಏಲಕ್ಕಿಯನ್ನು ಹಾಕೊಂಡು ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಆಹಾರದ ನಂತರ ತಂಪು ಪದಾರ್ಥವನ್ನು ತಿನ್ನಬಾರ್ದು. ಕಟು ಸ್ವಭಾವದ ಪದಾರ್ಥಗಳು, ಕಷಾಯ ರಸದ ಪದಾರ್ಥಗಳು, ಅಂದ್ರೆ ಆಹಾರದ ನಂತರ ಸಿಹಿ ತಿನ್ನಬಾರ್ದು, ಅಂದ್ರೆ ಜೀರ್ಣ ಸರಿಯಾಗಿ ಆಗೋದಿಲ್ಲ, ಕಫ ವೃದ್ಧಿ ಆಗುತ್ತೆ. ಅದಕ್ಕಾಗಿ ಆಹಾರದ ನಂತರ ವಿಳ್ಯದೆಲೆ, ಅದರಲ್ಲಿ ಸ್ವಲ್ಪ ಪ್ರಮಾಣದ ಸೋಂಪುಕಾಳು, ಏಲಕ್ಕಿ, ಸುಣ್ಣ, ಲವಂಗ ಇದನ್ನ ಸೇರಿಸಿ ಸೇವನೆ ಮಾಡೋದ್ರಿಂದ ಆಹಾರ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ. ಕೆಟ್ಟ ಭಾಗ ಸಾರ ಭಾಗ ಸರಿಯಾಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಅನ್ನ ಗ್ರಹಣೆ ಆಗಬೇಕು, ಪಾಚನ ಆಗಬೇಕು, ಕೆಟ್ಟ ಭಾಗ ಮತ್ತು ಒಳ್ಳೆ ಭಾಗ ಪರಿವರ್ತನೆಯಾಗಿ ಒಳ್ಳೆ ಭಾಗ ಸಪ್ತ ಧಾತು ಆಗಬೇಕು, ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ಬೇಕು ಅಂತ ಒಂದು ಪ್ರೊಸೀಜರ್ ಇದೆ. ಅದನ್ನ ಅನ್ನಂ ಗೃಹ್ಣಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಕರೀತಾರೆ. ಅಂದ್ರೆ ಅನ್ನ ಗೃಹ್ಣಾತಿ ಅಂದ್ರೆ ಗ್ರಹಣೆ ಆಗೋದು, ಪಚತಿ ಅಂದ್ರೆ ಪಚನ ಆಗೋದು, ವಿವೇಚತೆ ಅಂದ್ರೆ ಕೆಟ್ಟದ್ದು ಒಳ್ಳೇದು ಪರಿವರ್ತನೆ ಆಗಿ, ಮುಂಚತೆ ಅಂದ್ರೆ ಕೆಟ್ಟದ್ದು ಅಪಾನ ವಾಯುವಿನ ಮೂಲಕ ಹೊರಗಡೆ ಹೋಗೋದು. ಇಂಥ ಪ್ರೊಸೀಜರ್ ಸರಿಯಾಗಿ ಆದಾಗ ಮನುಷ್ಯ ತಿಂದಿದ್ದು ಎನರ್ಜಿ ಆಗುತ್ತೆ, ಯಾವ ಡೆಫಿಷಿಯನ್ಸಿನೂ ಬರೋದಿಲ್ಲ. ಇಲ್ಲಾಂದ್ರೆ ಎಷ್ಟೇ ಒಳ್ಳೆ ಆಹಾರ ತಿಂದರೂ ಕೂಡ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ, ವಿಟಮಿನ್ D3 ಡೆಫಿಷಿಯನ್ಸಿ, ಆ ಡೆಫಿಷಿಯನ್ಸಿ, ಈ ಡೆಫಿಷಿಯನ್ಸಿ ಅಂತೇಳಿ 100 ಔಷಧಿಗಳನ್ನ ತಿಂದು ಮತ್ತೆ ಅದರ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿ ಅದರಿಂದ ಕಿಡ್ನಿ ಫೇಲ್ ಆಗಿ, ಲಿವರಿಗೆ ತೊಂದರೆ ಆಗಿ, ಬ್ರೈನಿಗೆ ತೊಂದರೆ ಆಗಿ, ಹಾರ್ಟಲ್ಲಿ ಬ್ಲಾಕೇಜ್ ಆಗಿ ಒದ್ದಾಡ್ತಾ ಇರ್ತೇವೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಪೋಷಕ ಸತ್ವಗಳ ಕೆಮಿಕಲ್ ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಳದೆ ನಮ್ಗೆ ಎಲ್ಲಾ ಪೋಷಕ ತತ್ವಗಳು ಚೆನ್ನಾಗಿ ಅಬ್ಸರ್ವ್ ಆಗಬೇಕು, ಚೆನ್ನಾಗಿ ಸಿಗಬೇಕು, ಜೀರ್ಣ ಆಗಬೇಕು ತಿಂದಿರೋ ಆಹಾರ. ಯಾಕಂದ್ರೆ ಏನ್ ತಿಂತೀವೋ ಅದಷ್ಟು ಮುಖ್ಯ ಅಲ್ಲ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಜೀರ್ಣಿಸ್ಕೊಳ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಎಲ್ಲಾ ಪೋಷಕ ಸತ್ವಗಳ ಸಮೃದ್ಧ ಆಹಾರವನ್ನು ತಿಂದಾಗ್ಲೂ ಕೂಡ ಶ್ರೀಮಂತರ ಮನೆಯಲ್ಲಿ ಬಹಳ ಜನರಿಗೆ ನೋಡ್ರಿ ಕ್ಯಾಲ್ಸಿಯಂ ಕೊರತೆ ಅಂತ ಮಾತ್ರೆ ತೆಗೆದುಕೊಳ್ತಾರೆ, ಎಷ್ಟೆಲ್ಲ ತಿಂತಾರೆ, ಡ್ರೈ ಫ್ರೂಟ್ಸ್ಗಳನ್ನ ತಿಂತಾರೆ, ತುಪ್ಪನೇ ತಿಂತಾರೆ, ಆದ್ರೂ ಕೂಡ ಐರನ್, ಹಿಮೋಗ್ಲೋಬಿನ್, ಕ್ಯಾಲ್ಸಿಯಂ, ಮಿನರಲ್ಸ್, ಪ್ರೋಟೀನ್ ಇವೆಲ್ಲ ಕೊರತೆಗಳಾಗ್ತವೆ. ಯಾಕಂದ್ರೆ ತಿಂದಿರೋದು ಜೀರ್ಣ ಶಕ್ತಿಯಲ್ಲಿ ಅದು ಸರಿಯಾಗಿರೋದಿಲ್ಲ, ಅದು ಜೀರ್ಣ ಆಗೋದಿಲ್ಲ, ಅಬ್ಸರ್ವ್ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಏಲಕ್ಕಿಯನ್ನ ವಿಳ್ಯದೆಲೆ ಜೊತೆಗೆ ಸೇವನೆ ಮಾಡೋದ್ರಿಂದ ಸರಿಯಾಗಿ ತಿಂದಿರೋದು ಜೀರ್ಣ ಆಗುತ್ತೆ, ದೇಹಕ್ಕೆ ಅಬ್ಸರ್ವ್ ಕೂಡ ಆಗುತ್ತೆ. BP ಇರ್ತಕ್ಕಂಥವ್ರಿಗೆ ಮತ್ತೆ ಶುಗರ್ ಇರ್ತಕ್ಕಂಥವ್ರಿಗೆ, ಥೈರಾಯ್ಡ್ ಇರ್ತಕ್ಕಂಥವ್ರಿಗೂ ಕೂಡ ಇದು ಬಹಳ ಪ್ರಯೋಜನಕಾರಿ. ಯಾಕೆಂದ್ರೆ ಕಫ ವೃದ್ಧಿಯಾಗಿ ಬರ್ತಕ್ಕಂಥ ಇವೆಲ್ಲ ರೋಗಗಳು ಮತ್ತೆ ಎದೆಯಲ್ಲಿ ಕಫ ಕಟ್ಟೋದು, ಶ್ವಾಸಕೋಶದ ಒಂದು ಉಸಿರಾಟದ ತೊಂದರೆಗಳ ಸಮಸ್ಯೆಯಿಂದ ಅನುಭವಿಸ್ತಾ ಇರ್ತಕ್ಕಂಥವ್ರು ಅಂಥವ್ರು 100 ಗ್ರಾಂ ಶುಂಠಿಯ ಪುಡಿ, ಅದರಲ್ಲಿ ಒಂದು 50 ಗ್ರಾಂನಷ್ಟು ಏಲಕ್ಕಿ ಪುಡಿಯನ್ನ ಬೆರೆಸಿ ಚೂರ್ಣ ಮಾಡಿ ಇಟ್ಕೊಳ್ಬೇಕು. ಆ ಚೂರ್ಣವನ್ನ ಅರ್ಧ ಚಮಚದಷ್ಟು ಚೂರ್ಣ 1 ಚಮಚದಷ್ಟು ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಸೇವನೆ ಮಾಡಬೇಕು. ದೊಡ್ಡವರಾದ್ರೆ, ಸಣ್ಣವರಾದ್ರೆ ಒಂದು 1/4 ಚಮಚದಷ್ಟು ಚೂರ್ಣ ಅರ್ಧ ಚಮಚದಷ್ಟು ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ, ಕೆಮ್ಮು, ಕೋಲ್ಡ್ ಅಲರ್ಜಿ, ರೈನೈಟಿಸ್ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಒಣ ಕೆಮ್ಮು, ನಾಯಿ ಕೆಮ್ಮು ಅಂತಾರಲ್ಲ, ಅದಕ್ಕೂ ಕೂಡ ಅದು ಒಳ್ಳೆಯ ಪರಿಹಾರವಾಗಿ ಕಾರ್ಯ ನಿರ್ವಹಿಸುತ್ತೆ. ಒಟ್ಟಿನಲ್ಲಿ ಧಾತುಗಳ ಶೋಧನೆ, ರಸರಕ್ತ ಮಾಂಸಮೇಧ ಅಸ್ಥಿ ಮಜ್ಜ ಶುಕ್ರ ಇಂಥ ಸಪ್ತ ಧಾತುಗಳ ಶೋಧನೆಯನ್ನು ಮಾಡುತ್ತದೆ. ಅದರ ಜೊತೆಗೆ ಶರೀರದ ಬಲವರ್ಧನೆಯನ್ನು ಮಾಡುತ್ತದೆ. ಇದೊಂದು ಒಂದು ಏನಂತ ಹೇಳಿದ್ರೆ ಶುಕ್ರ ಧಾತುವನ್ನು ಕೂಡ ಪೋಷಣೆ ಮಾಡತಕ್ಕಂಥ ಶಕ್ತಿಯನ್ನು ಕೂಡ ನಾವಿದರಲ್ಲಿ ಕಾಣಬಹುದು. ಹೀಗೆ ಇದು ಯಾಕಂದ್ರೆ ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ. ಹಾಗಾಗಿ ಹಲವಾರು ಈ ಏನಂತ ಹೇಳಿದ್ರೆ ವಾಜೀಕಾರಣ ಔಷಧಿಗಳಲ್ಲಿ ಏಲಕ್ಕಿಯ ಪುಡಿಯನ್ನು ಕೂಡ ಹಾಕೋದನ್ನ ನಾವು ಕಾಣಬಹುದು. ಹಲವಾರು ರಸಾಯನ ಔಷಧಿಗಳಲ್ಲೂ ಕೂಡ ಏಲಕ್ಕಿಯನ್ನು ಪುಡಿ ಹಾಕ್ತಾರೆ ಮತ್ತು ಪಾಯಸಗಳಲ್ಲೂ ಕೂಡ ಏಲಕ್ಕಿ ಪುಡಿಯನ್ನು ಹಾಕ್ತಾರೆ. ಯಾಕಂದ್ರೆ ಅದರ ಒಂದು ಅಂಶ ಇನ್ನಷ್ಟು ಉತ್ಕೃಷ್ಟವಾಗಲಿ ಅಂತೇಳಿ, ಅದರ ಪೋಷಕ ಸತ್ವ ನಮಗೆ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ನಮ್ಮ ಹಿರಿಯರು ಪಾಯಸದಲ್ಲಾಗಿರ್ಬೋದು, ಸಿಹಿ ಅಡಿಗೆಲ್ಲಾಗಿರ್ಬೋದು, ಉಂಡೆಗಳಲ್ಲಾಗಿರ್ಬೋದು, ಒಬ್ಬಟ್ಟು ಇದರಲ್ಲೆಲ್ಲ ಏಲಕ್ಕಿಯನ್ನು ಹಾಕೋ ರೂಢಿಯನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ರೂಢಿ ಅಂತ ಹೇಳಿ ಇವತ್ತು ತಿಳಿಸ್ತಾ. ಯಾಕಂದ್ರೆ ನಾವೆಲ್ಲ ನಮ್ಮ ಪೂರ್ವಜರು ಕಟ್ಟಿ ಕೊಟ್ಟಿರ್ತಕ್ಕಂಥ ಪಾಕಶಾಸ್ತ್ರ ಕಲೆಯನ್ನು ಇವತ್ತು ಮರೀತಾ ಇದ್ದೇವೆ. ಎಲ್ಲ ಟೇಸ್ಟಿಂಗ್ ಪೌಡರ್, ಜಂಕ್ ಫುಡ್, ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮತ್ತೆ ನಾವು ನಮ್ಮ ಪೂರ್ವಜರ ಆಹಾರ ಪದ್ಧತಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡು ಆರೋಗ್ಯದ ಜೀವನ ನಡೆಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ನಮ್ಮ ಆಶ್ರಮದಲ್ಲಿ ಇಂಥದನ್ನ ತಿಳಿಸ್ಲಿಕ್ಕೆ ಆಗಿನೇ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಆ ಶಿಬಿರಕ್ಕೆ ತಾವು ತಪ್ಪದೇ ಭಾಗವಹಿಸಿ ನಿಮ್ಮ ಎಲ್ಲಾ ರೋಗಗಳಿಗೆ ಕೂಡ ಅಲ್ಲಿ ಯಾವ ರೀತಿ ಮನೆಮದ್ದುಗಳನ್ನ ಮಾಡ್ಕೋಬೇಕು, ಯಾವ ರೀತಿ ಅವುಗಳನ್ನ ಔಷಧಿ ಇಲ್ಲದೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ಪೀಳಿಗೆಗೆ ಆಯುರ್ವೇದ ಯೋಗದ ಜ್ಞಾನವನ್ನ ಕೊಟ್ಟು ಪುಣ್ಯವಂತರಾಗಿ ಬದುಕೋಣ, ಪುಣ್ಯವಂತರಾಗಿ ಸಮಾಜದಿಂದ ಹೋಗೋಣ. ಇಲ್ಲಾಂದ್ರೆ ನಾವು ಹೋದ ಮೇಲೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸ್ತದೆ. ಅಂತದ್ರಿಂದ ನಾವು ಇವಾಗಲೇ ಎಚ್ಚರವಾಗಿ ಮುಂದಿನ ಪೀಳಿಗೆಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಹೋಗೋಣ. ನಿಮ್ಮೆಲ್ಲರಿಗೂ ಶರಣಾರ್ಥಿ.